ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಎಗ್ ಬುರ್ಜಿ. ನಮ್ಮ ಸೈಡ್ ಯಾವ ರೀತಿ ಮಾಡ್ತಾರೆಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಮತ್ತು ರೈಸ್ ಅಂದರೆ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವ ರೀತಿ ಎಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 5-6 ಟೊಮೊಟೊ ಚೆನ್ನಾಗಿ ತೊಳ್ಕೊಂಡು, ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿನೂ ತೊಳ್ಕೊಬೇಕು. ತೊಳ್ಕೊಂಡು ಎಲ್ಲ ಮೆಣಸಿನ್ಕಾಯಿ ಉದ್ದವಾಗಿ ಹಚ್ಕೊಬೇಕು. ಮತ್ತು ಟೊಮೊಟೊನೂ ಸಣ್ಣ ಹಚ್ಕೊಂಡು, ಆಮೇಲೆ 3 ತತ್ತಿ ಬೇಕು. ಆಮೇಲೆ ನಾವು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು. ಆಮೇಲೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕಬೇಕು. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಒಂದು 5 ನಿಮಿಷ ಚಟಪಟ ಅನ್ನೋವಾಗ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಆಮೇಲೆ ಕರಿಬೇವು ಹಾಕಿ ಅದನ್ನು ಒಂದು 5 ನಿಮಿಷ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬೆಳ್ಳುಳ್ಳಿ ಆದಮೇಲೆ ನಾವು ಹಚ್ಚಿಟ್ಟ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೋಬೇಕು. ಅಂದರೆ ಟೊಮೊಟೊ ಸಾಫ್ಟ್ ಆಗಬೇಕು. ಬೇಯಿಸ್ಬೇಕು. ಅದಕ್ಕೆ ಒಂದು ಅರ್ಧ ಚಿಟಿಕೆ ಅರಿಶಿನ, ಆಮೇಲೆ ಒಂದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದು 10-15 ನಿಮಿಷ ಬೇಯಿಸಲು ಸಣ್ಣ ಉರಿ ಇಟ್ಕೊಂಡು ಬೇಯಿಸಬೇಕು. ಟೊಮೊಟೊ ಎಲ್ಲನೂ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು. ಬೆಂದಾದಮೇಲೆ ಮತ್ತೆ ಇದನ್ನು ಒಂದು 2-3 ಸಾರಿ ತಿರುಗಿಸಿ, ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಖಾರ, ಅಂದರೆ ಖಾರ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾಕಂದರೆ ಮೊಟ್ಟೆ ಹಾಕ್ತೀವಲ್ಲ, ಹಂಗಾಗಿ ಖಾರ ಹಾಕಿ ಖಾರನೂ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಮತ್ತು 1-2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಒಂದು 10 ನಿಮಿಷ ಫ್ರೈ ಮಾಡಿ ಎಣ್ಣೆ ಬಿಡೋವರೆಗೂ ಮತ್ತು ಎಣ್ಣೆಯಲ್ಲಿ ಖಾರ ಎಲ್ಲ ಬೇಯಿಸಬೇಕು. ಆಮೇಲೆ ನಮಗೊಂದು ಸ್ವಲ್ಪ ನೀರು ಬೇಕು. ನೀರು ಹಾಕಿ ಮತ್ತೆ ಒಂದು 10 ನಿಮಿಷ ಮುಚ್ಚಿಡಬೇಕು. ಆಮೇಲೆ ನಾವು ಈ ಕಡೆ ಸೈಡು ಮೊಟ್ಟೆಯನ್ನು ಒಡೆದಾಕ್ಕೋಬೇಕು. ಒಂದು ಪಾತ್ರೆಯಲ್ಲಿ ಮೊಟ್ಟೆಯನ್ನು ಒಡೆದಾಕ್ಕೊಂಡು ಅದು ನಾವು ಬೇಯಿಸಿಟ್ಟ ಟೊಮೊಟೊಗೆ ಹಾಕಿ ಒಂದು 5 ನಿಮಿಷ ಬಿಡಬೇಕು. ಅದನ್ನು ತತ್ತಿ ಹಾಕಿದ ಮೇಲೆ ಬಿಟ್ಟ ಮೇಲೆ ಆಮೇಲೆ ಅದನ್ನು ತತ್ತಿನೂ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ್ರೆ ಅದು ಎಲ್ಲ ಚೆನ್ನಾಗಿ ಟೊಮೊಟೊ ಜೊತೆ ಕಲಿಯುತ್ತೆ. ಆಮೇಲೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕಬೇಕು. ಇದಕ್ಕೆ ಮಸಾಲ ಹಾಕ್ಬೋದು, ಗರಂ ಮಸಾಲ, ಯಾವುದಾದ್ರು ಚಿಕನ್ ಮಸಾಲ, ಮನೇಲಿ ಯಾವ ಮಸಾಲೆ ಇರುತ್ತೋ ಅದನ್ನ ಹಾಕ್ಬೋದು. ಬಟ್ ಹಾಕಿಲ್ಲ, ಕೊತ್ತಂಬರಿ ಹಾಕಿದ್ದೀನಿ ಮೇಲೆ ಕಟ್ ಮಾಡಿ. ಕೊತ್ತಂಬರಿ ಹಾಕಿದರೆ ಎಗ್ ಟೊಮೊಟೊ ಬುರ್ಜಿ ರೆಡಿ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿ. ಯಾವ ರೀತಿ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ.